ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಸಂಡೇ ಓಪನಿಂಗ್ ಈ ರೀತಿ ಇತ್ತು ನಮ್ಮದು. ಫ್ರಿಜ್ ರಿಪೇರಿಗೆ ಫ್ರೀಜರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತೇಳಿ ಫ್ರಿಜ್ ರಿಪೇರಿ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಮಾರ್ನಿಂಗೇ ಬಂದಿದ್ದರು. ಅದೆಲ್ಲ ರಿಪೇರಿ ಮಾಡಿ ಹೋಗೋಷ್ಟರಲ್ಲೇ ನಮಗೆ 11 o'clock ಆಯಿತು. ಇದೆಲ್ಲ ಮುಗೀತು. ಸಂಡೇ ಸ್ಪೆಷಲ್ ಟಿಫನ್ ಏನಾದರೂ ಮಾಡಬೇಕು ಅಂತೇಳಿ ದೋಸೆ, ಪಲ್ಯ, ಚಟ್ನಿ ರೆಡಿ ಮಾಡಿದ್ವಿ. ಬಿಸಿ ಬಿಸಿ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟೆ, ತಿಂದ್ವಿ. ಟಿಫನ್ ಮಾಡೋ ಅಷ್ಟರಲ್ಲೇ 11:30 ಆಗೋಗಿತ್ತು. ಅವರು ಫ್ರಿಜ್ ರಿಪೇರಿ ಎಲ್ಲ ಮಾಡಿ ಹೋಗೋ ಅಷ್ಟರಲ್ಲೇ 11 o'clock ಆಯಿತು. ಅದರಿಂದ ತಿಂಡಿ ಮಾಡಿದ್ದೆ ಲೇಟ್ ಆಯಿತು. ಅವರು ಗ್ಯಾಸ್ ಎಲ್ಲ ಸ್ವಲ್ಪ ಆಫ್ ಮಾಡಿ ಅಂತ ಹೇಳಿದರು, ಅದರಿಂದ ಆಫ್ ಮಾಡಿದ್ವಿ. ಅದಾದ ನಂತರ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಸುಟ್ಟು ತಿಂದ್ವಿ. 11:30 ಆಗಿತ್ತು. ಆನಂತರ ಟಿಫನ್ ತಿಂದಾದಮೇಲೆ ನನ್ನ ಮಗಳಿಗೆ ತಲೆಗೆ ಮೆಹಂದಿ ಹಾಕಿ ತುಂಬ ದಿನ ಆಗಿತ್ತು. ಅದು ರಾತ್ರಿ ಓವರ್ ನೈಟ್ ಫುಲ್ಲು ಸೋಕ್ ಮಾಡಿಡಬೇಕು. ಒಂದು ನೈಟ್ ಫುಲ್ಲು ಸೋಕ್ ಆಗಿದೆ. ಬೆಳಗ್ಗೆ ಎದ್ದು ಮೊಸರು ಕಲಸಿ ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡಿ. ನಾವೇನಕ್ಕೆ ಈ ಮೆಹಂದಿ ಹಾಕೋದು ಅಂದರೆ ತಲೆ ಕೂದಲು ಸ್ವಲ್ಪ ಉದುರೋದು ಜಾಸ್ತಿ ಆಗಿತ್ತು ಅವಳಿಗೆ, ಮತ್ತು ಕೂದಲು ಕೂಡ ಶೈನಿ ಇರುತ್ತೆ. ಈ ಮೆಹಂದಿ ಪೌಡ್ರಿಗೆ ಏನು ತುಂಬ ಆ್ಯಡ್ ಮಾಡಬೇಕಾಗಿಲ್ಲ. 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ: ಟೀ ಡಿಕಾಷನ್ನು, ನಿಂಬೆಹಣ್ಣು, ಮೊಸರು. ಇದಿಷ್ಟೇ ಹಾಕಿ ಕಲಸಿ ಹಾಕೋದಷ್ಟೇ. ಮೊಸರು ಹಾಕೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಈ ಮೆಹಂದಿ ಪೌಡ್ರ್ ಹಚ್ಚೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಸ್ವಲ್ಪ ಕಲರು ಲೈಟಾಗಿ ಬ್ರೌನಿಷ್ ಆಗುತ್ತೆ. ಅದು ಬಿಸಿಲಿಗೆ ಹೋದರೆ ಆ ಥರ ಶೈನ್ ಹೊಡೆಯುತ್ತೆ ಅಷ್ಟೇ. ನಾನೀಗ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಾರ್ಕೆಟ್ ಹೋಗಬೇಕು. ನಾಳೆ ಹಬ್ಬ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಹೂವೆಲ್ಲ ತೊಗೊಬರ್ಬೇಕು. ಹಾಗೆ ಸ್ವಲ್ಪ ಡಿಮಾರ್ಟ್ಗೆಲ್ಲ ಹೋಗಬೇಕು. ನೋಡಿ, ಫೈನಲಿ ಈ ರೀತಿ ಎಲ್ಲ ಕ್ಲೋಸ್ ಆಗಬೇಕು. ಕೂದಲು ಎಲ್ಲೂ ಕಾಣಬಾರ್ದು, ಆ ರೀತಿ ಹಚ್ಕೋಬೇಕು. ಒಂದು 2 hours ಆದರೆ ಸಾಕು. ಇದು ಹಚ್ಚಾದ್ಮೇಲೆ ಕೈ ಈ ರೀತಿ ಕಲರ್ ಬರುತ್ತೆ. ಭಯ ಪಡಬೇಕಾಗಿಲ್ಲ, 1 ಡೇನಲ್ಲೇ ಹೋಗ್ಬಿಡುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಂಡೇ ರೊಟೀನ್ ನಮ್ಮದು. ಬೆಳಗ್ಗೆಯಿಂದ ಫ್ರಿಜ್ ರಿಪೇರಿ, ಶಾಪಿಂಗು, ಅದು ಇದು ಕ್ಲೀನಿಂಗು ಎಲ್ಲ ಇದರಲ್ಲೇ ಮುಗಿದೋಯ್ತು. 2 days ಬ್ಯಾಕಿಂದನೇ ಪ್ರಾಬ್ಲಮ್ ಆಗಿತ್ತು, ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಬಂದು ಅದು ಕೂಡ ರಿಪೇರಿ ಮಾಡಿದ್ರು. ಗ್ಯಾಸ್ ಪೈಪ್ ಇರುತ್ತಲ್ಲ ಬ್ಯಾಕ್ ಸೈಡು, ಅದು ಚೋಕ್ ಆಗಿತ್ತಂತೆ. ಕರೆಂಟ್ ಹೋಗಿ ಬಂದು ಅದು ನಮ್ಮ ಐರನ್ ಬಾಕ್ಸ್ ಕೂಡ ಹೋಗಿತ್ತು ಅವತ್ತು. 3 days ಬ್ಯಾಕ್ ಏನೋ ಆಗಿತ್ತದು ಪ್ರಾಬ್ಲಮ್ಮು, ನಮಗೆ ಗೊತ್ತಿಲ್ಲ. ಅದು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಬಂದು ನೋಡಿದ್ರು. ಅದು ಕೂಡ ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡಿ. ತುಂಬಾ ಭಯ ಆಯಿತು ಅದು ಮಾಡೋವಾಗ. ಅದು ಗ್ಯಾಸ್ ಪೈಪೆಲ್ಲ ರಿಲೀಸ್ ಮಾಡಿ ಮತ್ತೆ ಏನೋ ಮಾಡಿದ್ರು. ಅದು ಸ್ಟೆಬ್ಲೈಸರ್ ಯೂಸ್ ಮಾಡ್ತಿದ್ರು ಕೂಡ ಆಯಿತು ಫ್ರೆಂಡ್ಸ್. ಅದು ಸ್ಟೆಬ್ಲೈಸರ್ ಯೂಸ್ ಮಾಡಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಾವು ವಿ-ಗಾರ್ಡ್ ಸ್ಟೆಬ್ಲೈಸರೇ ಯೂಸ್ ಮಾಡಿದ್ವಿ, ಅದು ಕೂಡ ಪ್ರಾಬ್ಲಮ್ ಆಯಿತು. ದೀಪಾವಳಿಗೋಸ್ಕರ ನಾನು ಆನ್ಲೈನಲ್ಲಿ ಸ್ವಲ್ಪ ದೀಪಗಳೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಅದು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಈಗ ಮತ್ತೆ ಸ್ವಲ್ಪ ಶಾಪಿಂಗ್ ಹೋಗಬೇಕು, ಡಿಮಾರ್ಟಿಗೆ ಹೋಗ್ಬಿಟ್ಟು ಬರ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಸಂಡೇ. ನಿಮಗೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.